ಚತುರ್ಥಿ ಇದೆ ಮೇನ್ ಇಂಪಾರ್ಟೆಂಟು ನಾಳೆ ಅಂದರೆ ಮಂಗಳವಾರ ಮೇ 5 ಡೇಟಿಗೆ. ಸೊ ಹಂಗಾಗಿ ಎರಡು ವಿಷಯದ ಬಗ್ಗೆ ನಾನು ಹೇಳ್ತೇನೆ. ಸೆಪ್ಟೆಂಬರ್ ಅಟೆಂಪ್ಟ್ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಇನ್ಫಾರ್ಮೇಷನು ಇಂಟರ್ ಅವ್ರಿಗೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಕ್ಸಾಮ್ ಇನ್ನೂ ಫಾರ್ಮ್ಸ್ ಏನೂ ಬಿಟ್ಟಿಲ್ಲ, ಓನ್ಲಿ ಎಕ್ಸಾಮ್ ಡೇಟ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದನ್ನು ಲಾಸ್ಟಲ್ಲಿ ಹಾಕಿರ್ತೀನಿ, ಒನ್ ಟೈಮ್ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸಂಕಷ್ಟ ಚತುರ್ಥಿ ಬಂದರೆ ನಾವು ಸಂಕಷ್ಟ ಚತುರ್ಥಿ ಇವಾಗ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ. ಯಾರು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾರು ಮಾಡೋಕ್ಕಾಗಿಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಮಂಗಳವಾರ ಮಾಡಬೇಕಾಗಿರುತ್ತೆ. ಸೊ ಆ ಮಂಗಳವಾರ ಈ ಮೇ ಅಲ್ಲಿ ಬಂದಿದೆ. ಸೊ 5 ಡೇಟು ನಾಳೆ. ಸೊ ಆಗಿರೋದ್ರಿಂದ ಯಾರು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇನ್ನೂ ಮಾಡಿಲ್ಲ, ಹಿಡಿಬೇಕು ಅಂದ್ಕೊಂಡಿದ್ದೀರ ಹೊತ್ತನ ಹಿಡಿಬೋದು. ಅದರ ಪ್ರೊಸೆಸಿಂಗ್ ಏನಿರುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಏನಾದರೂ ನೈವೇದ್ಯನ ಹಿಡಿದು ಅದಾದಮೇಲೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ನಾವು ಏನು ಮಲ್ಕೊಳ್ತೀವಿ ಬೆಡ್ಶೀಟು ಬ್ಲ್ಯಾಂಕೆಟನ್ನು ಸ್ವಲ್ಪ ವಾಶ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಅದಾದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಅದ್ರ ಮೇಲೆ ಮಲ್ಕೋಬೇಕಾಗಿರುತ್ತೆ. ಸೊ ಅದಾದಮೇಲೆ ಇನ್ನೊಂದೇನೆಂದರೆ ಉಪವಾಸಕ್ಕೆ ಬಂದರೆ ಉಪವಾಸದಲ್ಲಿ ಕೆಲವೊಬ್ಬರು ನೀರು ಮೇಲೆ ಇರ್ತಾರೆ, ಕೆಲವೊಬ್ಬರು ಹಾಲು ಹಣ್ಣು ಹಂಪಲುಗಳಲ್ಲಿ ಇರ್ತಾರೆ. ನಾನೇನು ಹೇಳೋದಂದರೆ ಹಣ್ಣುಗಳು ತಿನ್ನಿ, ನಾನು ಬೇಡ ಅನ್ನಲ್ಲ. ಬಟ್ ಹಣ್ಣುಗಳಲ್ಲಿ ಏನಂದರೆ ಸ್ವಲ್ಪ ಹುಳಿ ಹಣ್ಣುಗಳನ್ನು ಅವಾಯ್ಡ್ ಮಾಡಿ, ಇನ್ನು ದ್ವಿದಳ ಧಾನ್ಯಗಳನ್ನು ಅವಾಯ್ಡ್ ಮಾಡಿ, ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬೇಡಿ, ಹುಳಿ ಉಪ್ಪು ಖಾರಗಳನ್ನು ತಿನ್ನೋಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಸೊ ಅದಾದಮೇಲೆ ಇನ್ನೊಂದೇನೆಂದರೆ ನೈವೇದ್ಯ ವಿಷಯಕ್ಕೆ ಬಂದರೆ ನೈವೇದ್ಯದಲ್ಲಿ ನೀವು ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇದ್ದರೆ, ನಿಮ್ಮ ಹತ್ರ ಎಲ್ಲ ಅವೈಲೇಬಲ್ ಇದ್ದರೆ, ಮನೆಯಲ್ಲಿದ್ದರೆ ಮಾಡೋಂಥ ಇದ್ದರೆ ನಿಮಗೆ ಮೋದಕವನ್ನು ಮಾಡಿ ಕೂಡ ನೀವು ನೈವೇದ್ಯವನ್ನು ಕೂಡ ನೀವು ಮಾಡ್ಬೋದು. ಅದಾದಮೇಲೆ ನಿಮಗೆ ಏನಾದರೂ ಫೆಸಿಲಿಟೀಸ್ ಇಲ್ಲ, ಬೇರೆ ಕಡೆಗಿದ್ದೀವಿ, ಸ್ಟೂಡೆಂಟ್ಸ್ ಯಾರಾದರೂ ಮಾಡ್ತೀನಿ ಅಂತಂದರೆ ಬೆಲ್ಲ ಮತ್ತು ಕೊಬ್ಬರಿನ ಹೆಚ್ಚಿಬಿಟ್ಟು ಕೂಡ ಹಿಡಿಬೋದು. ಇನ್ನು ಅದಾದಮೇಲೆ ಸಾಯಂಕಾಲ ನಾವು 6:30 ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಅವಾಗೂ ಕೂಡ ಸ್ವಲ್ಪ ಶುಚಿಯಾಗಿ ಅಂದರೆ ತಲೆ ಸ್ನಾನ ಮಾಡಿ ಅವಾಗೂ ಕೂಡ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ 6:30 ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಗಣೇಶನಿಗೆಲ್ಲ ಪೂಜೆ ಮಾಡಿಬಿಟ್ಟು ಗಣೇಶನಿಗೆ ಏನೇನು ಅರ್ಪಿಸ್ಬೇಕಂದ್ರೆ ಅದರಲ್ಲಿ ನಾವು 21 ಗರಿಕೆ ಹೂ ಇಡಬೇಕು, ಮತ್ತು ದಾಸವಾಳದ ಹೂವು, ಬಿಳಿ ದಾಸವಾಳದ ಹೂವು ಮತ್ತು ಕೆಂಪು ದಾಸವಾಳದ ಹೂವನ್ನು ಇಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಮಗೆ ಎಲ್ಲ ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು 108 ವ್ರತಗಳನ್ನು ಹೇಳಿಕೊಂಡು ಅದಾದಮೇಲೆ ನಾವು ಚಂದ್ರಮಾಮನಿಗೆ ಪೂಜೆ ಮಾಡಬೇಕಾಗಿರುತ್ತೆ. ಕ್ಯಾಲೆಂಡರ್ ಹಿಂದುಗಡೆ ಕೊಟ್ಟಿರ್ತಾರೆ ಯಾವ ಜಿಲ್ಲೆಯಲ್ಲಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬೆಂಗಳೂರಲ್ಲಿ 10:30 ಬರ್ತಾರೆ. ಸೊ ನೋಡಿಬಿಟ್ಟು ಆ ಟೈಮ್ನಲ್ಲಿ ಚಂದ್ರಮಾಗೆಲ್ಲ ನೈವೇದ್ಯ ಎಲ್ಲ ಹಿಡಿದ್ಮೇಲೆ ವ್ರತವನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ.